ಭಗವಂತ ಭಗವದ್ಭಕ್ತರನ್ನು ರಕ್ಷಣೆ ಮಾಡ್ತೇನೆ ಅಂತನ್ನುವ ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿರುವ ಕಾರಣ ಅಂದಿನ ಕಾಲದಲ್ಲಿ ದೊಡ್ಡ ಆತಂಕಕ್ಕೆ ಒಳಗಾದ ಜನಾಂಗವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಹಿರಣ್ಯಕಶಿಪುವಿನ ಸಂಹಾರ ಮಾಡಲಿಕ್ಕೋಸ್ಕರ ಭಗವಂತ ಬಂದ. ನರಸಿಂಹಾವತಾರವನ್ನು ತೆಗೆದುಕೊಂಡ. ನರಸಿಂಹದೇವರ ಸ್ತೋತ್ರ ಸುಳಾದಿಯ ಅವಲೋಕನದ ಜೊತೆಗೆ ಶಾಸ್ತ್ರದ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳುವ ಪ್ರಯತ್ನದಲ್ಲಿದ್ದಿವೆ. ಅದರಲ್ಲಿ 2ನೇ ತಾಳ ಮುಗಿದಿತ್ತು. ಮಗು ಮೊರೆ ಇಟ್ಟಾಗ ನರಸಿಂಹ ಹೊರಗೆ ಬಂದ ಅಂತನ್ನುವ ಪ್ರಮೇಯವನ್ನು 3ನೇ ತಾಳದಲ್ಲಿ ಹೇಳ್ತಾ ಇದ್ದಾರೆ. ಕೇಳಿದ ಕ್ಷಣದಲ್ಲಿ ಲಾಲಿಸಿ ಭಕ್ತನ್ನ ಮೌಳಿ ವೇಗದಲ್ಲಿ ಪಾಲಿಸುವೆನೆಂದು ತಾಳಿ ಸಂತೋಷವ ತೂಳಿ ತುಂಬಿದಂತೆ ಮೂರ್ಲೋಕದ ಪತಿ ಆಲಯದಿಂದ ಸುಶೀಲ ದುರ್ಲಭನಾಮ ವಿಜಯ ವಿಠ್ಠಲ ಪಂಚಮೌಳಿ ಮಾನವ ಕಂಭ ಸೀಳಿ ಮೂಡಿದ ದೇವಾ. ನಾವು ಒಂದು ತಾಳದಲ್ಲಿ ರಾಗವಾಗಿ ಹೇಳಬೇಕಾದರೆ ಎಲ್ಲೆಲ್ಲೋ ಮಧ್ಯೆ ನಿಲ್ಲಿಸ್ಕೊಂಡಿರ್ತೇವೆ. ಅದರಿಂದ ಸರಿಯಾದ ಅನ್ವಯವು ಗೊತ್ತಾಗೋದಿಲ್ಲ. ಕೇಳಿದ ಕ್ಷಣದಲ್ಲಿ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎಂಬುವ ತತ್ವವನ್ನು ಮೊದಲು ತಿಳಿಸಿಕೊಟ್ಟವರು ಪ್ರಹ್ಲಾದರಾಜರು. ಬೆಂಕಿಯಲ್ಲಿ, ಬೆಟ್ಟದಲ್ಲಿ, ನೀರಿನಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ವಿಷ್ಣುವಿನ ಸ್ಮರಣೆ ಮಾಡಿದೆ. ಇದ್ದದ್ದಿಲ್ಲವೇ ಇಲ್ಲ. ಎಲ್ಲ ಕಡೆಯಲ್ಲೂ ವಿಷ್ಣುವಿನ ಸ್ಮರಣೆ ಮಾಡ್ತಾ ಇದ್ದದ್ದರಿಂದಲೇ, ಸರ್ವತ್ರ ವ್ಯಾಪ್ತ ಎಂಬುವ ಚಿಂತನೆಯನ್ನು ಮಾಡ್ತಾ ಇದ್ದರಿಂದಲೇ ಅವರಿಗೆ ಎಲ್ಲ ಕಡೆಯಲ್ಲೂ ಭಗವಂತ ಕಾಣಿಸ್ತಾ ಇದ್ದ ಎಂಬುದನ್ನು ನಾವು ಅರಿಯಬಹುದು. ಅಂತಹ ಭಗವಂತ ಎಲ್ಲ ಕಡೆಯಲ್ಲೂ ಕೇಳಿಸಿಕೊಳ್ತಾ ಇದ್ದ ಅವರ ಮಾತನ್ನು. ಇಂಥ ಮಾತನ್ನು ಕೇಳಿಸಿಕೊಂಡ ಭಗವಂತ ಏನು ವಿಚಾರ ಮಾಡಿದ ಅಂದರೆ, ಲಾಲಿಸಿ ಭಕ್ತನ್ನ ಮೌಳಿ ವೇಗದಲ್ಲಿ ಪಾಲಿಸುವೆ. ಮೌಳಿ ಅಂತ ತಲೆ ಅಂತ ಅರ್ಥ. ತಲೆಯನ್ನು ಅರ್ಥಾತ್ ಅವನ ಪ್ರಾಣರಕ್ಷಣೆಯನ್ನು ನಾನು ಈ ಕೂಡಲೇ ಮಾಡ್ತೇನೆ ಅಂತ. ಯಾಕೆ? ಅವನು ಹೇಳ್ದ ಹಿರಣ್ಯಕಶಿಪು, 1 ಆಯಿತು 2 ಆಯಿತು, ಅನೇಕ ವೃತ್ತಿ ಆಯಿತು, ಏನಾದರೂ ನನ್ನ ಮಗ ಭಕ್ತಾನೇ ಇಲ್ಲ, ಈ ಸತಿ ನಾನೇ ಹಿಡ್ಕೋಬೇಕು ಅಂತ ಸ್ವಯಂ ತಾನೇ ಬಂದಿದ್ದಾನೆ. ಬಂದವನಾಗಿ ತಾನೇ ಅವನಿಗೆ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡ್ರಿ, ಒಂದೊಂದು ಪದಕ್ಕೂ ತಾಳೆ ಹಚ್ಚಿ ನೋಡಬೇಕು. ಗುರುಗಳು ಯಾಕೆ ಹೇಳಿದ್ರು? ನೆನ್ನೆ ಹೇಳಬೇಕಾದ್ರೆ ಹೇಳಿದ್ವಿ ಏನಂತ? ಯುಗ ಯುಗದಳು ದಯಾಳುಗಳ ದೇವರ ದೇವ ಅರ್ಥಾತ್ ಬ್ರಹ್ಮಾದಿ ವಂದ್ಯ ಅನ್ನೋ ಪ್ರಮೇಯವನ್ನು ಹೇಳಿದ್ವಿ. ಅದೇ ಪ್ರಮೇಯವನ್ನೇ ಇಟ್ಟುಕೊಂಡು ಸ್ತೋತ್ರ ಮಾಡುವಾಗ ಹೇಳಿದ್ದು, ಪರಾವರೇಮೀ ಸ್ಥಿರಜಂಗಮಾಯೇ ಬ್ರಹ್ಮಾದಯೋಗೇನ ವಶಂ ಪ್ರಣೀತಾ. ಬ್ರಹ್ಮಾದಿ ದೇವತೆಗಳು ಯಾರ ವಶದಲ್ಲಿ ಇದ್ದಾರೋ ಅವನೇ ನನಗೂ ನಿನಗೂ ಸ್ವಾಮಿ ಅಂತ ಘಂಟಾಘೋಷವಾಗಿ ಅಪ್ಪನ ಮುಂದೆ ಹೇಳ್ತಾ ಇರೋ ಮಾತು. ಅದರ ಪ್ರಮೇಯವನ್ನು ಎತ್ತಿ ಇಲ್ಲಿಟ್ಟಿದ್ದಾರೆ. ಯುಗಾಧಿಕೃತ ನಾಮ ವಿಜಯ ವಿಠ್ಠಲ ಹೋ ಅನ್ನುವ ಪದದಲ್ಲಿ ಇಟ್ಟರು. ಯುಗಾಧಿಕೃತ ಅಂದರ್ಥ ಏನು? ಯುಗ ಎಂಬುವ ಶಬ್ದ ಒಂದು ಕಾಲವನ್ನು ಹೇಳುವ ಶಬ್ದವಾಗಿದೆ. ನಮ್ಮಲ್ಲಿ ಸಾಮಾನ್ಯ ದೊಡ್ಡದನ್ನು ಮಾಡಲಿಕ್ಕೆ ಬರೋರಿಗೆ ಚಿಕ್ಕದನ್ನು ಮಾಡಲಿಕ್ಕೆ ಬರುತ್ತಾ ಅಂತ ಸಂಶಯ ಬರೋಲ್ಲ. ದೊಡ್ಡದು ಯಾವುದು ನೋಡ್ತಾವ್ರು? ಇಲ್ರಿ, ಭಾಳ ಚೆನ್ನಾಗಿ ಅಡುಗೆ ಮಾಡ್ತಾನೆ, ಹೋಳಿಗೆ ಫಸ್ಟ್ ಕ್ಲಾಸ್ ಮಾಡ್ತಾನೆ ನಮ್ಮ ಅಡುಗೆ ಭಟ್ಟ. ಇಲ್ಲ, ನಮ್ಮ ಅಡುಗೆ ಭಟ್ಟ ಜಹಾಂಗೀರ್ ಚೆನ್ನಾಗಿ ಮಾಡ್ತಾನೆ, ಇನ್ನೊಂದು ಯಾವುದೋ ಮಂಡಿಗೆ ಮಾಡ್ತಾನೆ ಅಂತೆಲ್ಲ ಹೇಳುವಾಗ, ಏನಪ್ಪ ನಿಂಗೆ ಅನ್ನ ಮಾಡ್ಲಿಕ್ಕೆ ಬರುತ್ತಾ ಅಂತ ಯಾರಾದರೂ ಕೇಳ್ತಾರ? ಯಾರಾದರೂ ದೊಡ್ಡದ್ದನ್ನು ಮಾಡಲಿಕ್ಕೆ ಬರೋನಿತ್ರ ಹೋಗಿ ಚಿಕ್ಕದ್ದನ್ನು, ದೊಡ್ಡ ಮೂಟೆ ಹೊತ್ತಿರ್ತಾರೆ, ಸಿಮೆಂಟ್ ಹೊರ್ತಿರ್ತಾರೆ ಕೆಲಸಗಾರರು ಪಾಪ, ಅವ್ರ ಹತ್ರ ಹೋಗ್ಬಿಟ್ಟು ಈ ಕಲ್ಲೆತ್ತಿರ್ಬೋದಾ ಅಂತ ಕೇಳ್ತೀರಾ? ಯಾಕೆ ಅಂದರೆ ಅವನಿಗೆ ಅದನ್ನೇ ಮಾಡಲಿಕ್ಕೆ ಬಂದ ಮೇಲೆ ಇದನ್ನು ಮಾಡುವುದು ದುಸ್ತರವೇ ಅಂತಲ್ವಾ? ಹಾಗೇನೆ ಅದಕ್ಕೆ ಆ ಶಬ್ದವನ್ನೇ ಆಡಿದರು. ವಿಶೇಷವಾಗಿ ಯುಗಾಧಿಕೃತ, ಅವನಿಗೆ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಟೆಂಪ್ರವರಿ ಪೋಸ್ಟ್ ಅಲ್ಲ, ಒಂದು ಯುಗಾದ ಮೇಲೆ ಇನ್ನೊಂದು ಯುಗ, ಇನ್ನೊಂದು ಯುಗಾದ ಮೇಲೆ ಇನ್ನೊಂದು ಯುಗ, ಈ ರೀತಿಯಲ್ಲಿ ಮನ್ವಂತರ, ಈ ರೀತಿಯಾಗಿರ್ತಕ್ಕಂತಹ ದೇವಮಾನ ಬ್ರಹ್ಮಮಾನ ಇದೆಲ್ಲವೂ ಕೂಡ ನಿರ್ಮಾಣ ಮಾಡುವ ಕಾಲನಿಯಾಮಕ ಅವನೊಬ್ಬನೇ.
ಆದ್ದರಿಂದಲೇ ಜಾಗರೂಕತೆಯಲ್ಲಿ ಆ ಶಬ್ದವನ್ನು ಹಾಕಿದ್ದಾರೆ ಗುರುಗಳು ವಿಜಯದಾಸರು. ಯುಗಾಧಿಕೃತ ನಾಮ ಅರ್ಥಾತ್ ಕಾಲ ನಿಯಾಮಕ. ಈ ಚಿಂತನೆ ವಿಜಯದಾಸರದ್ದು ಎಲ್ಲಿಂದ ಬಂತು ಅಂತಂದರೆ, ಭಾಗವತ ಪುರಾಣ ಪ್ರಹ್ಲಾದರಾಜರು ಹೇಳಿದ ವಿಷಯವನ್ನೇ, ಅವರು ಸ್ತೋತ್ರ ಮಾಡಿದ್ದನ್ನೇ ಅವರು ಮನನ ಮಾಡಿದ್ದರಿಂದಾಗಿ ಅದನ್ನೇ ಹಾಕಿದ್ದಾರೆ. ಸ ಈಶ್ವರ ಕಾಲಃ, ಯಾವ ಭಗವಂತನನ್ನು ನೇಮನ ಮಾಡ್ತಾ ಇದ್ದಾನಲ್ವಾ ಅವನೇ ಕಾಲನಿಯಾಮಕನಾಗಿದ್ದಾನೆ. ಅದಕ್ಕೆ ಇಲ್ಲಿ ಹೇಳಿದ ಯುಗಾಧಿಕೃತ ನಾಮ ವಿಜಯ ವಿಠ್ಠಲ ಹೋಹೋ, ಈ ರೀತಿಯಲ್ಲಿ ಏನು ಸ್ತೋತ್ರ ಮಾಡಿದ್ದಾರೋ ಅದೇ ಅಂಶವನ್ನು ಇಲ್ಲಿ ಹಾಕಿದ್ದಾರೆ. ಭಾಗವತದ ಪರಿಚಯ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿಯೂ ಇದನ್ನು ಗಮನಿಸಬೇಕು. ಮೌಳಿ ವೇಗದಲ್ಲಿ ಪಾಲಿಸುವೆ. ಪಾಲಿಸೋದೊಂದು ಅರ್ಥ ಏನು? ಕಾಪಾಡೋದು ಅಂತ ಅರ್ಥ. ಪಾಲಕರು ಅಂತಂತಾರೆ. ಪಾಲಕರು ಅಂದ್ರೆ ಅರ್ಥ ಏನು? ನಮ್ಮ ಪಾಲಕರು, ಪೋಷಕರುಗಳು, ನಮ್ಮ ತಂದೆ ತಾಯಿಗಳಿರ್ತಾರೆ, ಗುರುಗಳಿರ್ತಾರೆ. ಅಂದರೆ ನಮ್ಮನ್ನು ಏನೂ ಆಗದಂತೆ ಕಾಪಾಡುವವರು ಅಂತ ಅರ್ಥ. ಹಾಗಾದರೆ ಮೌಳಿ ವೇಗದಲ್ಲಿ ಪಾಲಿಸುವೆ, ಇವನ ತಲೆಯನ್ನು ಕಾಪಾಡ್ತೇನೆ. ತಲೆ ಅಂದ್ರೆ ಅರ್ಥ ಏನು? ಅವನ ಜೀವನವನ್ನು ಕಾಪಾಡ್ತೇನೆ. ಅವರ ತಂದೆ ಉದ್ಧಟತನದಲ್ಲಿ ಸಂಹಾರ ಮಾಡ್ತೇನೆ ಅಂತ ಹೊರಟಿದ್ದಾನೆ, ನಾನು ಹೋಗಬೇಕು ಅಂತ ವಿಚಾರ ಮಾಡಿದ ಅಂತ ಅರ್ಥ. ಯಾಕಂದರೆ ಈಗ ನಾನು ತಲೆ ತೆಗೆದು ಬಿಡ್ತಿದ್ದೆ ಒಂದು ಅಂತನ್ನುವಾಗ ಅರ್ಥ ಏನು? ಅವನನ್ನು ಇಲ್ಲ ಅಂತ ಅನಿಸ್ತಿದ್ದೆ ಅಂತಲ್ವಾ. ಜೀವಕ್ಕೂ ಮತ್ತು ದೇಹಕ್ಕೂ ಇರುವ ಸಂಬಂಧವನ್ನು ಬೇರ್ಪಡಿಸುವುದು, ಅದಕ್ಕೆ ಬೇಕಾದ ಉಪಾಯಗಳನ್ನು ಹೂಡುವುದು ಎಲ್ಲವೂ ಕೂಡ ತಲೆ ತೆಗೆಯುವುದು ಅಂತ ಅರ್ಥ. ಹಾಗಾದರೆ ಅವನು ಅದನ್ನೇ ಹೇಳ್ದ ಇಲ್ಲಿ, ಸೋಹಂ ವಿಕಥ ಮಾನಸ್ಯ ಶಿರಃ ಕಾಯಾಧರಾಮಿತೆ, ನಿನ್ನ ತಲೆ ತೆಗಿತೀನಿ ಇಂದ. ಇದೇ ಮಾತನ್ನು ಹಿರಣ್ಯಕಶಿಪು ಹೇಳಿದ್ದ. ಯಾರಾದರೂ ಏನಾದರೂ ಮಕ್ಕಳಿಗೆ ಬೈಬೇಕಾದ್ರೆ, ನೋಡೋ ಪೆಟ್ಕೊಡ್ತೀನಿ, ನೋಡೋ ಮನೆಯಿಂದ ಕಳಿಸ್ಬಿಡ್ತೀನಿ, ನೋಡು ಮಾತಾಡ್ಸೋದಿಲ್ಲ ಅಂತ ಅನ್ಬೋದೇ ಹೊರತಾಗಿ ಇವನು ಯಾರಾದರೂ ಅಪ್ಪ ನಿನ್ನ ತಲೆ ತೆಗಿತೀನಿ ಅಂತಂತಾರ. ಅವನು ಆ ಹಂತಕ್ಕೆ ಹೋಗಿದ್ದ, ಕೊಲ್ಲಲಿಕ್ಕೆ ಹೋಗಿದ್ದ, ಖಡ್ಗ ಹಿಡ್ಕೊಂಡಿದ್ದ. ಹಾಗಾಗಿ ಅವನನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನಾನು ಹೋಗ್ತೇನೆ ಅಂತ ಕೇಳಿದ ಕ್ಷಣದಲ್ಲಿ ಲಾಲಿಸಿ, ಮಗುವನ್ನು ಲಾಲಿಸಿ ಭಕ್ತನ ಮೌಳಿಯ ವೇಗದಿಂದ ಪಾಲಿಸುವೆ, ಹೀಗೆ ಸಂಕಲ್ಪ ಮಾಡಿಕೊಂಡು ಭಗವಂತ ಏನು ಮಾಡ್ತಾ ಇದ್ದಾನೆ? ತಾಳಿ ಸಂತೋಷವ. ಸಂತೋಷ ಆಯಿತು ಭಗವಂತನಿಗೆ. ಯಾಕೆ ಅಂದರೆ ಭಗವಂತನಿಗೆ ಹಿಂಸೆ ಆಗೋಲ್ಲ. ನಾವು ಏನಾದರೂ ನಮ್ಮ ಕರ್ತವ್ಯ ಮಾಡಬೇಕಾದ್ರೆ ಹಿಂಸೆ ಮಾಡ್ಕೊಳ್ತೀವಿ. ನಮ್ಮ ಕೆಲಸ ಮಾಡಬೇಕಾದ್ರೆ ನಮ್ಮ ಹಿಂಸೆ ಮಾಡ್ಕೊಳ್ಬಾರ್ದು ಅಂತ ಭಗವಂತ ಹೇಳೋ ಪಾಠ. ಯಾಕೆ? ತಾಳಿ ಸಂತೋಷವ. ಅವನ ಕೆಲಸ ಏನು? ದುಟ್ಟು ಸಂಹಾರ ಮಾಡೋದು. ಅಯ್ಯೋ ಇದ್ದೇ ಇದು ಅಂತ ಅಂದ್ಕೊಂಡು ಹಣೆ ಬಾರ ಅಂತ ಅಂದ್ಕೊಳ್ಳಿಲ್ಲ ಭಗವಂತ. ನಮ್ಮಂತೆ ನಮಗೆ ಪಾಠ ಹೇಳಲಿಕ್ಕೋಸ್ಕರ ನಮ್ಮಂತೆ ಮಾಡಬಾರದು ಅಂತಲೂ ತಿಳಿಸ್ಲಿಕ್ಕೋಸ್ಕರ ತಾಳಿ ಸಂತೋಷವ ತೂಳಿ ತುಂಬಿದಂತೆ ಮೂರ್ಲೋಕದ ಪತಿ. ಮೂರ್ಲೋಕದ ಪತಿ ಜಗನ್ನಾಥ ಅವನೇನು ಮಾಡಿದ? ಆಲಯದಿಂದ. ಏನಿದು? ಯಾಕೆ ಆಲಯದಿಂದ? ಇಲ್ಲಿ ನೋಡ್ರಿ, ಗಮನಿಸಿ. ಆಲಯದಿಂದ ಸುಶೀಲ ದುರ್ಲಭ ನಾಮ ವಿಜಯ ವಿಠ್ಠಲ ಪಂಚಮೌಳಿ ಮಾನವ ಕಂಭಸೀಳಿ ಮೂಡಿದ ದೇವ. ಎರಡು ಅಂಶ ಹೇಳಿ. ಆಲಯದಿಂದ ಕಂಭಸೀಳಿ ಮೂಡಿದ. ಆಲಯದಿಂದ ಕಂಭಸೀಳಿ ಮೂಡಿದ ಅನ್ನೋದಕ್ಕೆ ಹೀಗರ್ಥ ಮಾಡೋದು ಉಚಿತ. ಏನು? ಎಲ್ಲ ಕಡೆ ಭಗವಂತ ವಾಸ ಮಾಡ್ತಾನೆ. ನಾವು ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಹೇಳೋದುಂಟಲ್ವಾ, ವಸನಾದ್ ವಾಸುದೇವೋಸಿ. ಎಲ್ಲ ಕಡೆ ಇರೋದ್ರಿಂದ ನಿಮಗೆ ವಾಸುದೇವ ಅಂತ ಹೆಸರು. ವಾಸಿತಂತೆ ಜಗತ್ರಯಂ. ಹಾಗಾಗಿ ಎಲ್ಲ ಕಡೆಯಲ್ಲಿ ಇದ್ದ ಭಗವಂತ ಆಲಯದಿಂದ ಅಂದರೆ ತನ್ನ ಒಂದು ಅಧಿಷ್ಠಾನದಿಂದ. ಇನ್ನೊಂದು ಸ್ವಾರಸ್ಯ ಈ ಆಲಯದಿಂದ ಅಂತ ಹೇಳಿದ್ದಕ್ಕೆ ಅದ್ಭುತವಾದ ಒಂದು ಪ್ರಮೇಯವನ್ನು ಹೇಳ್ತಾ ಇದ್ದಾರೆ. ಏನು ಅಂತ ಕೇಳಿದರೆ, ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನವನ್ನು ಈ ಸಂದರ್ಭದಲ್ಲಿ ನೋಡಬೇಕು. ಅವರು ಇದನ್ನು ಚೆನ್ನಾಗಿ ವಿಶ್ಲೇಷಿಸ್ತಾರೆ. ಚರ್ಚೆಗೆ ಎರಡು ವಿಷಯ ತೆಗೆದುಕೊಳ್ತಾರೆ. ಒಂದು, ಕಂಬ ಇತ್ತೋಗಿಲ್ವೋ. ಆ ಹಿರಣ್ಯಕಶಿಪುವಿನ ಆಸ್ಥಾನದಲ್ಲಿ ಕಂಬ ಇತ್ತೋ ಇಲ್ವೋ. ಕಂಬ ಇತ್ತು, ಕಂಬವನ್ನು ಒಡೆದುಕೊಂಡು ಬಂದ ಅಂದರೆ ಕೈಯಿಂದ ಹೊಡೆದ್ನೋ ಕಾಲಿಂದ ಹೊಡೆದ್ನೋ ಅನ್ನೋ ಚರ್ಚೆಯನ್ನು ತೆಗೆದುಕೊಳ್ತಾರೆ. ಯಾಕಂದರೆ ಪ್ರಮಾಣಗಳು ಎಲ್ಲ ಕಡೆ ಇದ್ದಾವೆ. ಬಹಳ ಚೆನ್ನಾಗಿದೆ, ಸೊಗಸಾಗಿದೆ. ಒಂದು ಪುರಾಣ ಹೇಳುತ್ತೆ, ನಿಸ್ತಂಭಾಂ ಬಹುರಮ್ಯಾಂ ಚ ಸಭಾಂ. ಅವನ ಸಭೆ ಹೇಗಿತ್ತು ಹಿರಣ್ಯಕಶಿಪುವಿನದ್ದು ಅಂದರೆ, ನಿಸ್ತಂಭಾಂ, ಸ್ತಂಭ ಇರಲಿಲ್ಲ. ರಮ್ಯಾಂ, ಬಹಳ
ನೋಡಲಿಕ್ಕೆ ಸೊಗಸಾಗಿತ್ತು. ಇವತ್ತಿನ ದಿವಸ ಯಾವುದಾದ್ರೂ ಕನ್ವೆನ್ಷನ್ ಹಾಲ್ಗಳಿಗೆ ಹೋದರೆ ನಮ್ಮ ಮನೆಯೂ ಹೀಗೆ ಇರಬೇಕಲ್ವ ಅಂತ ಅನಿಸುತ್ತಲ್ವ ನಿಮಗೆಲ್ಲ? ಅಂದರೆ ಆ ಹರ್ಮ್ಯಗಳನ್ನು, ಆ ಭವನಗಳನ್ನು ನಿರ್ಮಾಣ ಮಾಡುವ ಕೌಶಲ್ಯತೆಯೇ ಬೇರೆ ಇತ್ತು. ಸ್ತಂಭ ಇರಲಿಲ್ಲ ಅಂತ ಪುರಾಣ ಒಂದು ವರ್ಣನೆ ಮಾಡುತ್ತೆ. ಮತ್ತು ಹಾಗಾದರೆ ಸ್ತಂಭ ಇತ್ತು ಅಂದ್ರೆ ಅರ್ಥ ಏನು ಅಂದರೆ ಅದಕ್ಕೆ ಹೇಳ್ತಾರೆ ಮಂಕೆ ಮುಂದೆ ಇಲ್ಲೇ ಪುರಾಣದಲ್ಲಿ ಹೇಳಬೇಕಾದ್ರೆ ಕಸ್ಮಾತ್ ಸ್ತಂಭೇನ ದೃಶ್ಯತೆ, ಸ್ತಂಭದಲ್ಲಿ ಯಾಕೆ ಕಾಣ್ತಾ ಇಲ್ಲ ಅಂತ ಅವನೇ ಪ್ರಶ್ನೆ ಮಾಡ್ತಾನೆ. ಹಾಗಾಗಿ ಸ್ತಂಭ ಇರಲಿಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ಸ್ತಂಭ ಇರಲಿಲ್ಲ, ನಿಸ್ತಂಭಾಹ, ಸ್ತಂಭ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರಲ್ವ ಅಂದರೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ನೋಡ್ರಿ, ಪ್ರತಿಯೊಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಪಿಲ್ಲರ್ಗಳನ್ನು ಹಾಕ್ತಿರ್ತೀವಿ. ಆ ಪಿಲ್ಲರ್ಗಳನ್ನು ಹಾಕಬೇಕಾದ್ರೆ ಇಂತಿಷ್ಟು ಸೈಜಲ್ಲಿ, ಇಂತಿಷ್ಟು ಆಕಾರದಲ್ಲಿ, ಇಂತಿಷ್ಟು ಪ್ರಪೋರ್ಷನ್ನಲ್ಲಿ ಸಿಮೆಂಟ್ಗಳನ್ನು ಹಾಕಿ ನಿಲ್ಲಿಸಿದ್ರೆ ಮಾತ್ರ 8, 10, 14 ಫ್ಲೋರ್ಗೆ ನಿಲ್ಲಿಸ್ಬೋದು ಅಂತ ಒಂದು ಅಂದಾಜು ಮಾಡಿ ಬಿಲ್ಡಿಂಗ್ ಕಟ್ತಿರಲ್ವ. ಅಂತಹ ಸ್ತಂಭಗಳಿರಲಿಲ್ಲ. ಅರ್ಥಾತ್ ಅದು ಯಾವುದೇ ಸ್ತಂಭದ ಆಧಾರದ ಮೇಲೆ ಇರಲಿಲ್ಲ ಅಂತ ಅರ್ಥ. ಹೊರತಾಗಿ ಅಲ್ಲಲ್ಲಿ ಗೋಡೆಗಳಿಗೆ ಸಣ್ಣ ಸಣ್ಣ ಕಂಬಗಳಂತೆ ಅಲಂಕಾರಪ್ರಾಯವಾದಂತಹ ಸ್ತಂಭಗಳು ಅನೇಕ ಇದ್ದವು. ಹಾಗಾಗಿ ಆ ಸ್ತಂಭದಲ್ಲಿ ಯಾಕೆ ಕಾಣಲಿಲ್ಲ ಅಂತ ಕೇಳಿದ್ದೆ ಹೊರತಾಗಿಯೂ ಅವನ ಈ ಕಟ್ಟಡ ನಿರ್ಮಾಣ ಮಾಡಲಿಕ್ಕೊಂದೇನು ಸ್ತಂಭಗಳಿರ್ತದೆ ಅಂತಹ ಬೃಹತ್ ಸ್ತಂಭಗಳು ಇರಲಿಲ್ಲ ಅಂತ ಅಭಿಪ್ರಾಯ ಪಡಬೇಕು ಅಂತ ಸ್ತಂಭ ಇತ್ತು ಅಂತ ಇತ್ಯರ್ಥ ಮಾಡಿದರು.